ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಮೊನ್ನೆ ನಡೆದಂಥ ಘಟನೆ ಅಂದರೆ ಅಮೇರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡೊನಾಲ್ಡ್ ಟ್ರಂಪ್ ಅವರ ಭಾಷಣ ಮಾಡುವ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆದಂತಹ ವಿಷಯ, ಇದು ನಿಜಕ್ಕೂ ಕೂಡ ವಿಶ್ವವನ್ನೇ ದಿಗ್ಭ್ರಮೆಗೊಳಿಸಿದೆ. ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗಿಂತ ಮಿಗಿಲು ಅಂತ ಹೇಳಿಕೊಳ್ಳುವಂತಹ ದೇಶ, ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಅನಿಸ್ಕೊಂಡಿರುವಂತಹ ದೇಶ, ಆರ್ಥಿಕವಾಗೂ ಕೂಡ ಸಾಕಷ್ಟು ಶ್ರೀಮಂತಿಕೆ ಅನಿಸಿಕೊಂಡಿರುವಂತಹ ದೇಶ. ಇಲ್ಲಿ ಹಲವಾರು ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಮೊನ್ನೆ ನಡೆದಂಥ ಘಟನೆ, ಕೆಲವೇ ಮೀಟರ್ ದೂರದಲ್ಲಿ ತಾರಸಿ ಮೇಲೆ ನಿಂತು ಹಂತಕ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದ. ಯಾಕೆ ಭದ್ರತಾ ವ್ಯವಸ್ಥೆ ಅಷ್ಟೊಂದು ಅಜಾರೂಕತೆಯಿಂದ ಇತ್ತೆ? ಯಾಕೆ ಭದ್ರತಾ ವ್ಯವಸ್ಥೆ ಜಾಗ್ರತೆಯಿಂದ ಇರಲಿಲ್ವೇ? ಒಬ್ಬ ಅಮೇರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂಥ ಸಂದರ್ಭದಲ್ಲಿ ಬೇಕಾದಂಥ ರಕ್ಷಣೆಯೆಲ್ಲ ಕೂಡ ಆಗಲೇಬೇಕು. ಆದರೆ ರಕ್ಷಣಾ ಕವಚ, ಬುಲೆಟ್ ಪ್ರೂಫ್ ಏನಿದೆ, ಆ ಕ್ಯಾಪನ್ನು ಕೊಡೋದೇ ಆಗಲಿ ಅಥವಾ ಕವಚ ಕೊಡೋದೇ ಆಗಲಿ, ಬುಲೆಟ್ ಪ್ರೂಫ್ ರಕ್ಷಣಾ ಕವಚ ಕೊಡೋದೇ ಆಗಲಿ, ಅದು ಯಾವುದೂ ಆಗಿರಲಿಲ್ವೇ? ಈ ತರಹದ ಪ್ರಶ್ನೆಗಳು ಎಲ್ಲ ಕಡೆಯೂ ಕೂಡ ಉದ್ಭವಿಸ್ತಾ ಇದೆ. ಏನೇ ಆಗಲಿ, ಇಷ್ಟೆಲ್ಲ ನಾವು ಪ್ರಪಂಚಕ್ಕೆ ಒಂದು ನೀತಿಯನ್ನು ಹೇಳುವಂಥದ್ದು, ಜಾಗೃತಿಯ ಬಗ್ಗೆ ತಿಳಿಸುವಂಥದ್ದು ಇಂತಹ ದೇಶದಲ್ಲಿ ಇಂತಹ ಘಟನೆ. ಹಾಗೆ ನೋಡೋಕ್ಕೋದ್ರೆ ಅಮೇರಿಕಾದಲ್ಲಿ ಈ ತರಹದ ಘಟನೆಗಳು ಹಲವಾರು ನಡೆದು ಹೋಗಿದೆ. 4 ಜನ ಅಧ್ಯಕ್ಷರ ಕೊಲೆ ಆಗಿದೆ. ಅಬ್ರಹಾಂ ಲಿಂಕನ್ 16ನೇ ಅಧ್ಯಕ್ಷರು, ಇವರು ಗುಂಡೇಟಿಗೆ ಬಲಿಯಾದರು. ಗ್ಯಾರಿ ಫೀಲ್ಡ್ 20ನೇ ಅಧ್ಯಕ್ಷರು. ವಿಲಿಯಂ ಮಿಕಿನ್ಲಿ 25ನೇ ಅಧ್ಯಕ್ಷರು. ಜಾನ್ ಎಫ್ ಕೆನಡಿ 35ನೇ ಅಧ್ಯಕ್ಷರು. ಅಂದರೆ ಬಂದೂಕಿನ ದಾಳಿಯಿಂದ ಪಾರಾದವರು ಅಂದರೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ 32ನೇ ಅಧ್ಯಕ್ಷರು. ಹ್ಯಾರಿ ಎಸ್ ಟ್ರುಮ್ಯಾನ್ 33ನೇ ಅಧ್ಯಕ್ಷರು. ಗೆರಾಲ್ಡ್ ಫೋರ್ಡ್ 38ನೇ ಅಧ್ಯಕ್ಷರು. ರೊನಾಲ್ಡ್ ರೀಗನ್ 40ನೇ ಅಧ್ಯಕ್ಷರು. ಜಾರ್ಜ್ ಬುಷ್ 43ನೇ ಅಧ್ಯಕ್ಷರು. ರೂಸ್ವೆಲ್ಟ್ ಅಧ್ಯಕ್ಷ ಅಭ್ಯರ್ಥಿಯಾಗಿದ್ದವರು. ರಾಬರ್ಟ್ ಕೆನಡಿ ಅವರು ಕೂಡ ಅಧ್ಯಕ್ಷ ಅಭ್ಯರ್ಥಿ. ಹಾಗೆ ಜಾರ್ಜ್ ವ್ಯಾಲೆಸ್ ಇವರು ಕೂಡ ಅಧ್ಯಕ್ಷ ಅಭ್ಯರ್ಥಿಯಾಗಿದ್ದವರು. ಅಂದರೆ ಇಷ್ಟೆಲ್ಲ ಹೇಳುವಂತಹ ದೇಶದಲ್ಲಿ ಜಾಗೃತಿ ಇಷ್ಟೇನಾ ಇರುವಂಥದ್ದು? ಜಾಗೃತಿ ಅಂದರೆ ಭದ್ರತಾ ವ್ಯವಸ್ಥೆ ಇಷ್ಟೊಂದು ಕೊರತೆ ಇದೆಯೇ? ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಆಗಾಗ ಅಕ್ರಮ ವಲಸಿಗರ ಬಗ್ಗೆ ಮಾತನಾಡ್ತಿದ್ರು. ನಾವು ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕುತ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ನೋಡೋಣ ಎಲ್ಲಿ ಏನಾಗಿದೆ, ಯಾವ ರೀತಿಯಾಗಿದೆ, ಹೇಗೆ ನಡೀತು, ಯಾತಕ್ಕೆ ನಡೀತು, ಯಾವ ಕಾರಣಕ್ಕೆ ನಡೀತು, ಇದನ್ನು ಮಾಡಿದವರು ಯಾರು, ಈ ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ತನಿಖೆಯ ನಂತರ ವಿಷಯ ಹೊರ ಬರುತ್ತೆ ಅಂಥೇಳಿ ನಾವು ನಿರೀಕ್ಷೆ ಮಾಡೋಣ. ನಮಸ್ಕಾರ.